ಗೈಸ್ ಇಲ್ಲಿ ನೋಡ್ರಿ, ಇದು ಐಫೋನ್ 12 ಕ್ಯಾಶಿಫೈಯಲ್ಲಿ ತೊಗೊಂಡಿರೋದು. ಸೊ ನಾನು ಆರ್ಡ್ರ್ ಮಾಡಿದ್ದು 4GB 128GB. ಬಾಕ್ಸಲ್ಲಿ ಏನೇನಿತ್ತು ಅಂತ ತೋರಿಸ್ತೀನಿ. ಅದು ಕ್ಯಾಶಿಫೈ ಬ್ರ್ಯಾಂಡಿಂಗು. ಸೊ ಒಳ್ಳೆ ಕ್ವಾಲಿಟಿಲೇ ಬಂದಿದೆ ನೋಡಿ. ಒಂದೇ ಒಂದು ಡೆಂಟ್ ಇಲ್ಲ, ಒಂದೇ ಒಂದು ಸ್ಕ್ರ್ಯಾಚ್ ಇಲ್ಲ, ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚ್ ಇಲ್ಲ, ಏನಿಲ್ಲ. ಸೊ ನೀವು ಕೂಡ ಆರ್ಡ್ರ್ ಮಾಡ್ಬೋದು, ಪ್ರಾಬ್ಲಮ್ ಏನು ಬರೋಲ್ಲ. ಸೊ ಬಾಕ್ಸಲ್ಲಿ ಏನೇನು ಸಿಕ್ತು ತೋರಿಸ್ತೀನಿ ಬನ್ನಿ. ಸೊ ನಮಗೆ ಬಾಕ್ಸಲ್ಲಿ ಇದ್ರೊಳಗೆ ಮೊಬೈಲ್ ಇತ್ತು. ನಾನು ಒಂದು ವಾರ ಆಗಲೇ ನಾನು ಯೂಸ್ ಮಾಡಿದ್ದೀನಿ. ಇದ್ರೊಳಗೆ ಫೋನ್ ಇತ್ತು, ಮತ್ತೊಂದು ಕೇಬಲ್ ಕೊಡ್ತಾರೆ. ಒರಿಜಿನಲ್ ಅಲ್ಲ ಇದು ಬೇರೆ ಕಂಪ್ನಿದು ಅನಿಸುತ್ತೆ. ಮತ್ತೊಂದು ಬುಕ್ ಕೊಡ್ತಾರೆ, ಬುಕ್ಲೆಟ್ ಕ್ಯಾಶಿಫೈ ಕಡೆಯಿಂದ. ಹಾಗೆ ವಾರಂಟಿ ಕಾರ್ಡ್ ಕೂಡ ಕೊಡ್ತಾರೆ. ರಿಜಿಸ್ಟರ್ ಮಾಡ್ಕೋಬೇಕು ಈ QR ಕೋಡ್ ಸ್ಕ್ಯಾನ್ ಮಾಡಿ. ಮತ್ತೊಂದು ಸಿಮ್ ಎಜೆಕ್ಟರ್ ಪಿನ್ ಕೊಡ್ತಾರೆ. ಇದು ಸಿಮ್ ಎಜೆಕ್ಟರ್ ಪಿನ್ನು. ಸೊ ಬನ್ನಿ ನಾವು ಫೋನ್ ಬಗ್ಗೆ ನೋಡೋಣ. ಗೈಸ್ ನಾನು ಇದನ್ನು 1 ವೀಕ್ ಯೂಸ್ ಮಾಡಿದ್ದೀನಿ. ನನಗೆ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಲಿಲ್ಲ ಎಲ್ಲ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಗೈಸ್ ನನಗೆ ಬಿದ್ದಿದ್ದು ಇದು 21,000, ಏಕೆಂದರೆ 128GB ವೇರಿಯಂಟು. ಸೊ ಅದಕ್ಕೆ ಜಾಸ್ತಿ ಬಿತ್ತು. ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ಲು. DSLR ಥರ ಫೋಟೋಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ಮತ್ತು ನೀವು ರಾ ಇಮೇಜ್ ತೆಗೆದ್ರೆ ಕ್ವಾಲಿಟಿ ಬರೋಲ್ಲ. ಸೊ ಫಿಲ್ಟರ್ ಹಾಕ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಟೆಬಿಲೈಸೇಷನ್ನು ವೀಡಿಯೋದಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್. ಒಂದು ಫೋಟೋ ತೆಗೆದು ತೋರಿಸ್ತೀನಿ ನೋಡಿ. ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಸೆಕೆಂಡು OS ಬಗ್ಗೆ ಮಾತಾಡೋದಾದರೆ ಇದು iOS 26.3 ನಡೀತಾ ಇದೆ. ನಿಮಗೆ ಅನಿಸ್ಬೋದು ಇದು 60 Hz ಡಿಸ್ಪ್ಲೇ ಅಂತ, ಬಟ್ ನೀವು ವರ್ಕ್ ಮಾಡೋತ್ತಿಗೆ ಎಲ್ಲೂ ಅನ್ಸೋದೇ ಇಲ್ಲ ನಿಮಗೆ 60 Hz ಅಂತ. ಒಂದು 90 Hz ಹತ್ರ ಬರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. 60 Hz ಅಂತೂ ಅನ್ಸೋದೇ ಇಲ್ಲ. ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ನನಗೆ ಸಿಕ್ಕಿದ್ದು ಇದು 100% ಬ್ಯಾಟ್ರಿ ಹೆಲ್ತ್ ಇದೆ ನೋಡಿ. 100% ಬ್ಯಾಟ್ರಿ ಹೆಲ್ತು. ಬ್ಯಾಟ್ರಿ ಬ್ಯಾಕಪ್ ನನಗಂತೂ ದಿನದಲ್ಲಿ ಒಂದು 2 ಸಲ ಚಾರ್ಜ್ ಹಾಕಬೇಕು. ಹೆವಿ ಯೂಸರು, ಸೊ ಹಾಗಾಗಿ ಸುಮ್ಮನೆ ಲೈಟಾಗಿ ಯೂಸ್ ಮಾಡ್ತೀನಿ ಅಂದರೆ ನಿಂಗೆ ಆರಾಮಾಗಿ, ಸೊ ನಿಮಗೆ ಕಮ್ಮಿ ಅಂದರೂ ಒಂದಿನ ಆರಾಮಾಗಿ ಬರುತ್ತೆ. ಹೆವಿ ಯೂಸ್ ಮಾಡೋದಾದರೆ 2 ಸಲ ಚಾರ್ಜ್ ಹಾಕಬೇಕು. ಚಾರ್ಜಿಂಗ್ ಸ್ಪೀಡ್ ಬಗ್ಗೆ ಮಾತಾಡೋದಾದರೆ 0 to 80% ಬರೀ 45 ಮಿನಿಟ್ಸಲ್ಲಾಗುತ್ತೆ. ಬಟ್ 80 ಮೇಲೆ ಚಾರ್ಜ್ ಆಗೋದು 80 to 100 to ಅರೌಂಡ್ 1 hour ತಗೊಳುತ್ತೆ. ಸೊ 80%ವರೆಗೂ ಬೇಗ ಆಗೋಗುತ್ತೆ. ಮತ್ತು ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಸೊ 15 ವ್ಯಾಟ್ ತನಕನೂ ಸಪೋರ್ಟ್ ಮಾಡುತ್ತೆ. ಮತ್ತು ಇದು ಕೇಬಲ್ಲು 20 ವ್ಯಾಟ್ ಸಪೋರ್ಟ್ ಮಾಡುತ್ತೆ. ಈ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದು OLED ಡಿಸ್ಪ್ಲೇ, ಹೆವಿ ಸ್ಮೂತ್ ಬರುತ್ತೆ ಮತ್ತು ಡೀಪ್ ಬ್ಲ್ಯಾಕ್ಸು. ಇದರ ಪ್ರೊಸೆಸರ್ ಬಂದುಬಿಟ್ಟು A14 ಬಯಾನಿಕ್ ಚಿಪ್ಪು. ಹೆವಿ ಮಲ್ಟಿಟಾಸ್ಕಿಂಗ್ ಮಾಡ್ಬೋದು. ಸೊ ನೀವೇನಾದ್ರು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಸೊ ಹೆವಿ ಗೇಮರ್ ಆಗಿದ್ರೂ ಆಗುತ್ತೆ. ಬಟ್ ಬ್ಯಾಟ್ರಿ ಸ್ವಲ್ಪ ಕೈ ಕೊಡ್ಬೋದು. ಇದರ ಸೆಕ್ಯೂರಿಟಿ ನೋಡೋದಾದರೆ ಜಸ್ಟ್ ಫೇಸ್ ಲಾಕ್ ಅಷ್ಟೇ ಇರೋದು, ಬಟ್ ಫಾಸ್ಟ್ ಇದೆ. ಸಖತ್ ಫಾಸ್ಟ್ ಅಂದರೆ ಸಖತ್ ಫಾಸ್ಟು. ಸೊ ನೀವು ಏನು ರಾತ್ರಿ ಮಲ್ಕೊಂಡಿದ್ರು ಕೂಡ ಬರೀ ಸ್ಕ್ರೀನ್ ಡಿಸ್ಪ್ಲೇಲಿ ಎಷ್ಟು ಲೈಟ್ ಬರುತ್ತಲ್ಲ ಅಷ್ಟೇ ಸಾಕು, ಅನ್ಲಾಕ್ ಆಗೋಗುತ್ತೆ. ಸೊ ನಿಮಗೆ ಫಿಂಗರ್ ಪ್ರಿಂಟ್ ಬೇಕು ಅಂತ ಅನ್ಸೋದೇ ಇಲ್ಲ, ಆರಾಮಾಗಿ ಕೆಲಸ ಆಗೋಗುತ್ತೆ ಇದರಲ್ಲೇ. ತುಂಬಾ ಫಾಸ್ಟ್ ಇದೆ. ಈ iPhone 12 ಏನು ಅಡ್ವಾಂಟೇಜ್ ಅಂದರೆ, ಸೊ ಇನ್ನೂ ಕೂಡ ನಿಮಗೆ ಒಂದು 2 ಇಯರ್ಸು ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ನೀವು ಸಿಮ್ನ ಕ್ಯಾರಿ ಮಾಡಬೇಕು ಅಂತಿಲ್ಲ, ನೀವು ಸಿಮ್ನ ಸಿಮ್ಮಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಫೋನ್ ಕಳೆದೋದ್ರೂ ಕೂಡ ಆರಾಮಾಗಿ ಟ್ರ್ಯಾಕ್ ಮಾಡ್ಬೋದು. ಸಿಮ್ ತೆಗೆಯೋಕ್ಕೆ ಬರೋಲ್ಲ, ಎಂಬೆಡ್ ಆಗಿರುತ್ತೆ ಫೋನ್ ಒಳಗೆ. ಇದ್ರ ರೀಸೇಲ್ ವ್ಯಾಲ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನಾನು ತಂದಿದ್ದು 21,000 ಅಲ್ವಾ. ಈಗಲೂ ಕೂಡ ನಾನು ಕ್ಯಾಶಿಫೈಯಲ್ಲಿ ಇದನ್ನ ಸೇಲ್ ಮಾಡಿದ್ರೆ ಅರೌಂಡ್ ಒಂದು 17 to 18K ಸಿಗುತ್ತೆ ಆರಾಮಾಗಿ. ಸೊ ಹಂಗಾಗಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ. ಸೊ ಇಲ್ಲಿವರೆಗೂ ಬರೀ ಅಡ್ವಾಂಟೇಜಸ್ಸೇ ಹೇಳಿದೆ. ನನಗೆ ಏನೇನು ಇಷ್ಟ ಆಗಲಿಲ್ಲ ಈ ಫೋನಲ್ಲಿ ಅದನ್ನ ಹೇಳ್ತೀನಿ. ಇದರಲ್ಲಿ ಒಂದು ಆ್ಯಪು ಎಷ್ಟು MB ಇರುತ್ತೆ ನೋಡಿರಿ. ಒಂದೇ ಒಂದು ಫೋನ್ಪೇ ಆ್ಯಪು 305 MB.
ಸೊ ಇನ್ನೊಂದು ಆ್ಯಪ್ ತೋರಿಸ್ತೀನಿ ನೋಡಿರಿ, ಗೂಗಲ್ ಪೇ. ಇದು 167 MB. ಅದೇ ನೀವು ಆ್ಯಂಡ್ರಾಯ್ಡಲ್ಲಾದರೆ ಜಸ್ಟ್ 50 to 60 MBಲಿ ಕೆಲಸ ಆಗೋಗುತ್ತೆ. ಸೊ ನೀವೇನಾದರೂ 64 GB ತಗೊತೀನಿ ಅಂತಂದರೆ ಸಾಧ್ಯವೇ ಇಲ್ಲ. ಸೊ ಕ್ಯಾಮ್ರಾನು ಅಷ್ಟೇ ಒಳ್ಳೆ ಕ್ವಾಲಿಟಿ ಫೋಟೋಸ್ ತೆಗೆಯುತ್ತೆ. ಸೊ ಅದ್ರದ್ದು MBನೂ ಜಾಸ್ತಿ ಇರುತ್ತೆ, ನಿಮಗೆ ಸ್ಟೋರೇಜ್ ಸಾಕಾಗಲ್ಲ. ಸೊ 128 GB ಹೋದರೆ ಬೆಸ್ಟು. ಮತ್ತು ಈ ಫೋನ್ದು ಏನು ಪ್ರಾಬ್ಲಮ್ ಅಂದರೆ ಡಿಸ್ಪ್ಲೇ ಆಗಲಿ ಫೋಟೋಸ್ ಆಗಲಿ ಸ್ವಲ್ಪ ಎಲ್ಲೋ ಟೋನ್ ಬರುತ್ತೆ. ಸೊ ಅದು ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಇಷ್ಟ ಆಗಲ್ಲ. ಸೊ ನಾನಂತೂ ಸೆಟ್ಟಿಂಗಲ್ಲಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಈಗ ಸ್ವಲ್ಪ ಬ್ಲೂ ಟೋನಿಗೆ ಕನ್ವರ್ಟ್ ಮಾಡಿದ್ದೀನಿ. ಬೇಕಾದರೆ ಹೇಳಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ನೀವು ಡಿಸ್ಪ್ಲೇ ಆಗಲಿ ಅಥವಾ ಕ್ಯಾಮ್ರಾ ಫೋಟೋಸ್ ಆಗಲಿ ಸ್ವಲ್ಪ ಎಲ್ಲೋ ಟೋನ್ನ ರಿಡ್ಯೂಸ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿ ಹಾಕ್ತೀನಿ. ಗೈಸ್, ಇನ್ನೊಂದು ಪ್ರಾಬ್ಲಮ್ ಏನಂದರೆ 5G ಪ್ರಾಬ್ಲಮ್ಮು. ಸೊ ನೋಡಿ, ಇಲ್ಲಿ ಜಿಯೋ LTE ತೋರಿಸ್ತಿದೆ, 5G ಅಷ್ಟು ಕವರೇಜ್ ಇಲ್ಲ ಇದರಲ್ಲಿ. ಇದೇ ಜಾಗದಲ್ಲಿ ಆ್ಯಂಡ್ರಾಯ್ಡ್ ಇದ್ದಿದ್ರೆ ಆರಾಮಾಗಿ 5G ಎಳಿತಿತ್ತು. ಸೊ ಅನ್ಲಿಮಿಟೆಡ್ 5G ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಗೈಸ್, ನೀವೇನಾದ್ರು ಫೋಟೋ ತೆಗಿಯೋತ್ತಿಗೆ ವಿತೌಟ್ ಫಿಲ್ಟರ್ ಯೂಸ್ ಮಾಡಿದ್ರೆ ಅಷ್ಟೇನು ಚೆನ್ನಾಗಿ ಬರಲ್ಲ. ಸೊ ಸ್ವಲ್ಪ ಎಡಿಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಗೈಸ್, ವೀಡಿಯೋ ಮಾತ್ರ ವಿತೌಟ್ ಫಿಲ್ಟರು ತುಂಬ ಚೆನ್ನಾಗಿ ಬರುತ್ತೆ, ಹೆವಿ ಸ್ಮೂತ್ ಇರುತ್ತೆ. ಸೊ ನೀವು ಯಾವುದೇ ರೀತಿ ಎಡಿಟ್ ಮಾಡೋದು ಬೇಕಾಗಿಲ್ಲ. ಗೈಸ್, ಆ್ಯಂಡ್ರಾಯ್ಡ್ ಯೂಸರ್ಸಿಗಂತೂ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಯಾವುದೇ ರೀತಿ ಮಾಡ್ ಅಪ್ಲಿಕೇಶನ್ಸ್ ಹಾಕೋಕ್ಕಾಗಲ್ಲ. ಯಾಕೆಂದರೆ ನೀವು ಆ್ಯಂಡ್ರಾಯ್ಡಲ್ಲಿ ಬೇಕಾದರೆ ರಿವ್ಯಾನ್ಸ್ಡ್ ಯೂಟ್ಯೂಬು ಈ ಥರದ್ದೆಲ್ಲ ಇನ್ಸ್ಟಾಲ್ ಮಾಡ್ಬೋದು. ಬಟ್ ಇದರಲ್ಲಿ ಆ ಥರದ್ದೇನು ಇನ್ಸ್ಟಾಲ್ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ. ಸೊ ಫ್ರೀಯಾಗಿ ಆ್ಯಡ್ ಫ್ರೀ ಯೂಟ್ಯೂಬು ಇದೆಲ್ಲ ವರ್ಕ್ ಆಗೋಲ್ಲ. ಗೈಸ್, ಫೈನಲ್ ವರ್ಡಿಕ್ಟು, ನೀವು ಕ್ಯಾಶಿಫೈಯಲ್ಲಿ 2022 ಮಾಡಲಿದ್ದು ತಗೋಬೋದಾ ತಗೋಬಾರ್ದಾ ಅಂತ ಕೇಳಿದ್ರೆ, ನೀವೇನಾದ್ರು ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಮತ್ತು ಎಡಿಟ್ ಮಾಡೋದು ಏನಾದ್ರು ಇದ್ದರೆ ಆಬ್ಸಲ್ಯೂಟ್ಲಿ ತಗೋಬೋದು. ಯಾಕೆಂದರೆ ಹೆವಿ ಸ್ಮೂತ್ ಬರುತ್ತೆ, ವೀಡಿಯೋ ಎಡಿಟಿಂಗು ತುಂಬ ಅಂದರೆ ತುಂಬ ಸ್ಮೂತು, ಎಕ್ಸ್ಪೋರ್ಟ್ ಆಗಲಿ ಎಲ್ಲ ಬೇಗ ಆಗುತ್ತೆ. ಗೈಸ್, ಬೇಕಾದರೆ ಈ ಪ್ರೈಸಲ್ಲಿ ನೀವು ಬೇಕಾದರೆ ಕ್ಯಾಮ್ರಾನೂ ತಗೋಬೋದು. ಬಟ್ ನೀವು ಕ್ಯಾಮ್ರಾ ತಗೊಂಡ್ರೆ ಏನಾಗುತ್ತೆ ಅಂದರೆ ಲೈಕ್ GoPro ತಗೋಬೋದು ಅಷ್ಟೇ ಈ ಪ್ರೈಸಲ್ಲಿ. ಸೊ ನೀವು ಕ್ಯಾಮ್ರಾ ತಗೊಂಡ್ರೆ ಬರೀ ವೀಡಿಯೋ ಮಾಡ್ಬೋದು, ಬಟ್ ಎಡಿಟ್ ಮಾಡೋಕ್ಕೆ ಹೆವಿ ಕಷ್ಟ ಆಗುತ್ತೆ. ಆ್ಯಂಡ್ರಾಯ್ಡ್ ಮೊಬೈಲಲ್ಲೆಲ್ಲ ತುಂಬ ಲ್ಯಾಗ್ ಹೊಡೆಯುತ್ತೆ. ಸೊ ಈ ಮೊಬೈಲ್ ತೊಗೊಂಡ್ರೆ ನೀವು ಎಡಿಟಿಂಗು ಕ್ಯಾಮ್ರಾ ಎರಡೂ ಕೂಡ ಆರಾಮಾಗಿ ಮಾಡ್ಬೋದು. ಸೊ ಗೈಸ್, ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ. ಹೊಸಬ್ರೇನಾರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ.